ನನ್ನ ಕೇಂದ್ರದಲ್ಲಿದ್ದಾನೆ. ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ನಿಕೋಲಸ್ ಕೋಪರ್ನಿಕಸ್. ನಾನು ಸೂರ್ಯ, ನಾನು ಒಂದು ನಕ್ಷತ್ರ. ನಾನು ಇತರ ನಕ್ಷತ್ರಗಳಿಗಿಂತಲೂ ಭೂಮಿಗೆ ಹತ್ತಿರದಲ್ಲಿದ್ದೇನೆ. ನಾನು ಭೂಮಿಗೆ ಹತ್ತಿರದಲ್ಲಿರುವುದರಿಂದ ಇತರ ನಕ್ಷತ್ರಗಳಿಗಿಂತಲೂ ಪ್ರಕಾಶಮಾನವಾಗಿ ಹಾಗೂ ದೊಡ್ಡದಾಗಿ ಕಾಣುತ್ತೇನೆ. ನಾನು ಸೌರವ್ಯೂಹದ ಕೇಂದ್ರಬಿಂದು. ನನ್ನ ಗುರುತ್ವಾಕರ್ಷಣೆಗೆ ಒಳಪಟ್ಟ ನನ್ನ ಪರಿವಾರದ ಆಕಾಶಕಾಯಗಳೆಲ್ಲ ನನ್ನ ಸುತ್ತ ದೀರ್ಘ ವೃತ್ತಾಕಾರದಲ್ಲಿ ಸುತ್ತುತ್ತವೆ. ಈಗ ನನ್ನ ಪರಿವಾರದ ಆಕಾಶಕಾಯಗಳೆಲ್ಲ ತಮ್ಮ ಪರೀಕ್ಷೆಗಳನ್ನು ಮಾಡಿಕೊಳ್ಳುತ್ತವೆ. ನಾನು ಬುಧ ಗ್ರಹ. ನಾನು ಸೂರ್ಯನಿಗೆ ಹತ್ತಿರ ಇರೋ ಗ್ರಹ. ನನ್ನಲ್ಲಿ ನೀರು ಇಲ್ಲ. ನಾನು ಬಹಳ ಬಿಸಿಯಾಗಿದ್ದೇನೆ. ನನಗೆ ಯಾವುದೇ ಉಪಗ್ರಹಗಳಿಲ್ಲ. ನಾನು ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ. ನಾನು ಶುಕ್ರ ಗ್ರಹ. ನಾನು ಸೂರ್ಯನಿಂದ 2ನೇ ಸ್ಥಾನದಲ್ಲಿದ್ದೇನೆ. ನಾನು ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದ್ದೇನೆ. ನನ್ನನ್ನು ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಎಂದು ಕರೆಯುತ್ತಾರೆ. ನನ್ನನ್ನು ಬೆಳಗಿನ ಚುಕ್ಕಿ, ಬೆಳ್ಳಿ ಚುಕ್ಕಿ ಹಾಗೂ ಸಂಜೆಯ ಚುಕ್ಕಿ ಎಂದು ಕರೆಯುತ್ತಾರೆ. ನನಗೆ ಯಾವುದೇ ಉಪಗ್ರಹಗಳು ಇಲ್ಲ. ನನ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾತಾವರಣವು ಹೆಚ್ಚಾಗಿರುವುದರಿಂದ ನಾನು ಬಹಳ ಬಿಸಿಯಾಗಿರುತ್ತೇನೆ. ನಾನು ಭೂಮಿ ಗ್ರಹ. ನಾನು ಸೂರ್ಯನಿಂದ 3ನೇ ಸ್ಥಾನದಲ್ಲಿದ್ದೇನೆ. ನಾನು ಸೌರವ್ಯೂಹದ ಒಂದು ವಿಶಿಷ್ಟ ಗ್ರಹವಾಗಿದ್ದೇನೆ. ನಾನು ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ. ನನ್ನಲ್ಲಿ ಜೀವಿಗಳ ಬದುಕಿಗೆ ಬೇಕಾದ ಶಾಖ, ನೀರು, ಜೀವಾನಿಲಯಗಳುಳ್ಳ ವಾಯುಗೋಳ ಇದೆ. ನನ್ನನ್ನು ನೀಲಿ ಮತ್ತು ಹಸಿರು ಬಣ್ಣದ ಗ್ರಹ ಎಂದು ಕರೆಯುತ್ತಾರೆ. ನನ್ನ ವಾಲುವಿಕೆಯ ಅಕ್ಷ 23.5 ಡಿಗ್ರಿ. ನನ್ನ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. ನಾನು ನನ್ನನ್ನು ಒಂದು ಬಾರಿ ಸುತ್ತಲು 24 ಗಂಟೆ ಸಮಯ ತೆಗೆದುಕೊಳ್ಳುತ್ತೇನೆ. ನಾನು ಸೂರ್ಯನನ್ನು ಒಂದು ಬಾರಿ ಸುತ್ತಲು 365 ದಿನ ತೆಗೆದುಕೊಳ್ಳುತ್ತೇನೆ. ನಾನು ಚಂದ್ರ, ಭೂಮಿಯ ನೈಸರ್ಗಿಕ ಉಪಗ್ರಹ. ನನ್ನಲ್ಲಿ ಕಪ್ಪು ಕುಳಿಗಳಿವೆ. ನಾನು ಭೂಮಿಯ ಸುತ್ತಲೂ ಹಾಗೂ ನನ್ನ ಸುತ್ತಲೂ 28 ದಿನಗಳನ್ನು ತೆಗೆದುಕೊಳ್ಳುತ್ತೇನೆ. ನಾನು ಮಂಗಳ ಗ್ರಹ. ನಾನು ಸೂರ್ಯನಿಂದ 4ನೇ ಸ್ಥಾನದಲ್ಲಿದ್ದೇನೆ. ನನ್ನನ್ನು ಅಂಗಾರಕ ಮತ್ತು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ನನ್ನಲ್ಲಿ ಮಣ್ಣು ಕೆಂಪು ಬಣ್ಣದ ಕಬ್ಬಿಣ ಆಕ್ಸೈಡ್ನಿಂದ ಆಗಿದ್ದೇನೆ. ನನ್ನನ್ನು ಜ್ವಾಲಾಮುಖಿಗಳು, ದೊಡ್ಡ ಕಂದಕಗಳು ಮತ್ತು ಕೆಂಪು ಧೂಳಿನ ಮೋಡಗಳು ಕಾಣಸಿಗುತ್ತವೆ. ನಾನು ಒಂದು ಮರುಭೂಮಿಯಂತಿದ್ದೇನೆ. ನನಗೆ 2 ಉಪಗ್ರಹಗಳಿವೆ, ಫೋಬಸ್ ಮತ್ತು ಡಿಮೋಸ್. ನಾನು ಗುರು ಗ್ರಹ. ನಾನು ಸೂರ್ಯನಿಂದ 5ನೇ ಸ್ಥಾನದಲ್ಲಿದ್ದೇನೆ. ನಾನು ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ. ನನಗೆ 95 ಉಪಗ್ರಹಗಳಿವೆ. ನಾನು ಅಪಾರ ಅನಿಲಗಳಿಂದ ತುಂಬಿದ್ದೇನೆ. ನನ್ನ ಒಂದು ದೊಡ್ಡ ಕೆಂಪು ಚುಕ್ಕೆ ನನ್ನ ವಿಶಿಷ್ಟ ಲಕ್ಷಣವಾಗಿದೆ. ನಾನು ಶನಿ ಗ್ರಹ. ನಾನು ಸೂರ್ಯನಿಂದ 6ನೇ ಗ್ರಹವಾಗಿದ್ದೇನೆ. ನಾನು ಗುರು ಗ್ರಹದಂತೆ ಅನಿಲಗಳಿಂದ ಸುತ್ತುವರಿದಿದ್ದೇನೆ. ನನಗೆ 274 ಉಪಗ್ರಹಗಳು ಇವೆ. ಸುಂದರವಾದ ಉಂಗುರಗಳು ನನ್ನ ವಿಶಿಷ್ಟ ಲಕ್ಷಣವಾಗಿದೆ. ನಾನು ಯುರೇನಸ್ ಗ್ರಹ. ನಾನು ಸೂರ್ಯನಿಂದ 7ನೇ ಸ್ಥಾನದಲ್ಲಿದ್ದೇನೆ. ನಾನು ಗುರು ಹಾಗೂ ಶನಿ ಗ್ರಹಗಳಂತೆ ಸಹ ಅನಿಲಗಳಿಂದ ತುಂಬಿದ ಗ್ರಹವಾಗಿದ್ದೇನೆ. ನಾನು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವರಿಸಿದ್ದೇನೆ. ನನಗೆ 29 ಉಪಗ್ರಹಗಳಿವೆ. ನಾನು ನೆಪ್ಚೂನ್ ಗ್ರಹ. ನಾನು ಸೂರ್ಯನಿಂದ ದೂರವಿರುವುದರಿಂದ ತಂಪಾಗಿದ್ದೇನೆ. ನಾನು ಸೂರ್ಯನಿಂದ 8ನೇ ಸ್ಥಾನದಲ್ಲಿದ್ದೇನೆ. ನಾನು ನೀಲಿ ಬಣ್ಣ ಹೊಂದಿದ್ದೇನೆ. ನನಗೆ 16 ಉಪಗ್ರಹಗಳು. ನಾನು ಕ್ಷುದ್ರ ಗ್ರಹ. ಸೂರ್ಯ ಮತ್ತು ಗ್ರಹಗಳು ಬಹುತೇಕ ಗೋಳಾಕಾರದಲ್ಲಿವೆ. ಸೌರವ್ಯೂಹದಲ್ಲಿ ಅನಿಯತದ ಆಕಾರದ ಕಲ್ಲಿನಿಂದಾದ ಅನೇಕ ಸಣ್ಣ ಸಣ್ಣ ಕಾಯಗಳಿವೆ. ಇವುಗಳನ್ನು ಕ್ಷುದ್ರ ಗ್ರಹಗಳು ಎನ್ನುತ್ತಾರೆ. ಈ ಕ್ಷುದ್ರ ಗ್ರಹಗಳಲ್ಲಿ ಹಲವು ಮಂಗಳ ಮತ್ತು ಗುರು ಗ್ರಹದ ನಡುವೆ ಇವೆ. ನಾವು ಉಲ್ಕೆಗಳು. ಆಕಾಶದಿಂದ ಭೂಮಿಯ ವಾಯುಗೋಳವನ್ನು ಪ್ರವೇಶಿಸುವಾಗ ದ್ರವ್ಯದ ಚುರುಕುಗಳನ್ನು ಉಲ್ಕೆಗಳೆಂದು ಕರೆಯುತ್ತೇವೆ. ನಾನು ಉಲ್ಕೆ. ಉರಿದು ಪ್ರಕಾಶಮಾನವಾದ ಬೆಳಕಿನ ಗೆರೆಗಳಂತೆ ರಾತ್ರಿ ಆಕಾಶದಲ್ಲಿ ಗೋಚರಿಸುತ್ತೇವೆ. ಆದ್ದರಿಂದ ನಮ್ಮನ್ನು ಬೀಳುವ ನಕ್ಷತ್ರಗಳು ಎನ್ನುತ್ತಾರೆ. ನನ್ನ ಹೆಸರು. ನಾನು ಧೂಮಕೇತು. ಹಿಮಮಯ ಆಕಾಶ ಕಾಯಗಳಾಗಿದ್ದು ಅವು ಅನಿಲ ಅಥವಾ ಧೂಳಿನ ಕಣಗಳನ್ನು ಬಿಡುಗಡೆ ಮಾಡುತ್ತವೆ. ಅವು ಸೂರ್ಯನನ್ನು ಸುತ್ತುತ್ತವೆ. ಧೂಮಕೇತುಗಳು ಸೂರ್ಯನ ಹತ್ತಿರ ಬಂದಾಗ ಅನಿಲ ಮತ್ತು ಧೂಳಿನಿಂದ ಕೂಡಿದ ಉದ್ದ ಬಾಲಗಳನ್ನು ಪಡೆಯುತ್ತವೆ.